ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿನ್ನೆ ನವನೇ ಇಡ್ಲಿ ಮಾಡಿದ್ದೆ, ಅಂದರೆ ಮಿಲೆಟ್ಸ್ ಇಡ್ಲಿ ಮಾಡಿದ್ದೆ. ಸೊ ಅದೇ ಬಂದ ಉಳಿದಿದೆ. ಇವತ್ತು ಅದೇ ಬಂದದಲ್ಲಿ ದೋಸೆ ಮಾಡ್ತೇನೆ. ಕಾವಲಿಯಲ್ಲಿ ಬೆಚ್ಚ ಬೆಚ್ಚ ದೋಸೆ ಹೇಗೆ ಹೇಳ್ತದೆ ನೋಡಿ, ಸೂಪರ್ ಆಗಿ ಹೇಳ್ತದೆ ಆಯ್ತಾ. ಬೇಕಿದ್ರೆ ನಿಮಗೆ ಕ್ರಿಸ್ಪಿ ಸಹ ಮಾಡ್ಬೋದು, ಸಪೂರ ರೀತಿಯಲ್ಲಿ ಹಾಕಿ ಮಸಾಲೆ ದೋಸೆ ಎಲ್ಲ ಮಾಡ್ತಾರಲ್ಲ ಕ್ರಿಸ್ಪಿ ರೀತಿಯಲ್ಲಿ, ಆ ರೀತಿ ಸಹ ಮಾಡ್ಬೋದು. ದಪ್ಪ ಬೇಕಿದ್ರೆ ದಪ್ಪ, ಎಷ್ಟು ಒಳ್ಳೆ ಹೇಳಿದ್ದಾಗೆ ಹೇಳ್ತದೆ ನೋಡಿ. ನವನೇ ದೋಸೆದು ಬಂದ ಉಂಟಲ್ಲ, ಅದು ನಿನ್ನೆ ನಾನು ಇಡ್ಲಿ ರೆಸಿಪಿ ಮಾಡಿದ್ದೆ. ಇವತ್ತು ಇದೇ ಬಂದದಲ್ಲಿ ಎಂಥ ಸಾಲ್ಟ್ರೇಷನ್ ಮಾಡದೆ ಖಾಲಿ ಉಪ್ಪು ಹಾಕಿ ದೋಸೆ ಮಾಡ್ತಿದ್ದೇನೆ. ಕಾವಲಿಯಲ್ಲಿ ಮಾಡ್ತೇನೆ ನಾನು ದೋಸೆ, ನೀವೇ ನೋಡಿ ಹೇಗೆ ಹೇಳ್ತದೆ ಅಂತೀರಿ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಾನು, ಇನ್ನು ಬಂದನ್ನು ಒಳ್ಳೆ ಮಿಕ್ಸ್ ಮಾಡಿ ಹಾಕಿದರೆ ಆಯಿತು. ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ಸಹ ಮಾಡ್ಬೋದು, ನಾನು ಸ್ವಲ್ಪ ದಪ್ಪ ಮಾಡ್ತಿದ್ದೇನೆ. ಇದಾಯ್ತಲ್ಲ, ಇನ್ನು ಕವರ್ ಮಾಡಿದರೆ ಆಯಿತು. ನಂದಿದು ನಾಬ್ ಕಟ್ಟಾಗಿದೆ, ಊರಲ್ಲಿ ಸಿಗ್ತದಾ ನೋಡ್ಬೇಕು. ಇದು ಊರಿಂದ ತಗೊಂಡದು, ಉಡುಪಿಯಿಂದ ತಗೊಂಡದು. ಸೊ ನೋಡ್ಬೇಕು ಇದು ಸಿಗ್ತದಾ ನೋಡ್ಬೇಕು. ಇಷ್ಟೇ ಪಾಟ್ ಬೇಕು ನನಗೆ. ಸ್ವಲ್ಪ ಎಣ್ಣೆ ಇಲ್ಲದ್ರೆ ತುಪ್ಪ ನಿಮಗೆ ಬೇಕಿದ್ದಾಗೆ ಹಾಕ್ಬೋದು. ಎಷ್ಟು ಫಸ್ಟ್ ಕ್ಲಾಸ್ ರೀತಿಯಲ್ಲಿ ಹೇಳ್ತದೆ ನೋಡಿ. ಫಸ್ಟ್ ಕ್ಲಾಸ್ ರೀತಿಯಲ್ಲಿ ಹೇಳ್ತದೆ. ಟ್ರೈ ಮಾಡಿ ಆಯಿತಾ. ಈ ರೆಸಿಪಿಯನ್ನು ಆಲ್ರೆಡಿ ಹಾಕಿ ಆಗಿದೆ, ಟ್ರೈ ಮಾಡಿ. ಯಾರು ನನಗೆ ಡಿಕ್ಟೇಷನಲ್ಲಿ ಎಲ್ಲ ಕರೆಕ್ಟ್, ನಾನು ಇವತ್ತೇ ನೋಡುದು. ಇದು ಮೇಗೆ ಆಗಿದೆ. ಇಲ್ಲಿದು ಮಕ್ಕಳದು ಪೋಷನ್ ಉಂಟು ನೋಡಿ ಅಂತೆ, ತುಂಬ ಹೆವಿ ಉಂಟು ಮಾರೆ. ನನಗೆ ಹೆವಿ ಆಗ್ತದೆ. ಇವರೆಲ್ಲ ಹೀಗೆ ಕಲಿತಾರ ದೇವರೇ ಬಲ್ಲ. ಸೊ ಇದು ಹೋಮ್ವರ್ಕ್, ಆದರೆ ಈಗ ಅವಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಡೋದು. ಸ್ವಲ್ಪ ಡೈಲಿ ಬರೆದ್ರೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತದೆ ನೋಡಿ. ಸ್ಟಾರ್ಟಿಂಗ್ ಕಾಲಾಗಿತ್ತು, ಈಗ ಬರೆದು 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 ನೀಟಾಗಿದೆ. ಹೇಳಮ್ಮ, ಸರಿ ಮಸ್ಕ್ ಆಗಬೇಕಿಲ್ಲದೆ ಬರೆಯುವುದಿಲ್ಲ. ಒಬ್ಬರು ನನಗೆ ಕಮೆಂಟ್ ಮೂಲಕ ಹೇಳಿದ್ರು, ಅವರ ಮಗಳು ನರ್ಸರಿಯಲ್ಲಿದ್ದಾಳೆ, 2 ವಾರ ಆಯಿತು ಶಾಲೆ ಸ್ಟಾರ್ಟ್ ಆಗಿ, ತುಂಬ ಕೂಗ್ತಾಳೆ ಶಾಲೆಗೆ ಹೋಗುವಾಗ ಅಂತೇಳಿ. ಇವಳು ಕಮ್ಮಿ ಇರಲಿಲ್ಲ, ಇವಳು ಸಹ ಕೂಗ್ತಾ ಇದ್ಲು. ಆದರೆ ಪ್ರಾಬ್ಲಮ್ ಎಂತ ಗೊತ್ತುಂಟಾ, ಅವ್ರದ್ದು ತಪ್ಪಲ್ಲ, ಮಕ್ಕಳದ್ದು ತಪ್ಪಲ್ಲ. ಸ್ಟಾರ್ಟಿಂಗ್ ಅವ್ರಿಗೆ ಗೊತ್ತಿರೋದು ಖಾಲಿ ತಂದೆ ಹಾಗೂ ತಾಯಿ, ಜಾಸ್ತಿ ಅಂದರೆ ಅಜ್ಜ ಅಜ್ಜಿ ಅಂಕಲ್ ಆಂಟಿ ಅಷ್ಟೇ. ಸೊ ಅವರ ತಪ್ಪಲ್ಲ. ಶಾಲೆಗೆ ಹೋಗುವಾಗ ಅವರಿಗೆ ಸ್ವಲ್ಪ ಲೆಫ್ಟ್ ಔಟ್ ಫೀಲ್ ಆಗ್ತದೆ, ಆದರೆ ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ವೆರಿ ಗುಡ್ ವೆರಿ ಗುಡ್, ಯು ಆರ್ ನಂಬರ್ 1, ವೆರಿ ಗುಡ್, ಹಾಗೆ ಹೊಗಳಿಯೇ ಕಲಿಸಬೇಕು. ಹಾಗೆಂತ ಆಗ್ತದೆ ಅವ್ರಿಗೆ ಸ್ವಲ್ಪ, ನಾನು ಒಳ್ಳೆ ಮಾಡ್ತಿದ್ದೇನೆ, ತಂದೆ ತಾಯಿ ಭಾರಿ ಹೊಗಳ್ತಿದ್ದಾರೆ, ಖುಷಿಯಲ್ಲಿ ಶಾಲೆಗೆ ಹೋಗ್ತಾರೆ. ಮತ್ತು ಅವರ ಫೇವ್ರೆಟ್ ಫುಡ್ ಎಂತ ಉಂಟು ಅದೇ ಕೊಡಬೇಕು. ಬಿಸ್ಕಿಟ್ ಇದ್ದರೆ ಬಿಸ್ಕಿಟ್, ಸ್ವಲ್ಪ ಒಂದು ಅಡ್ಜಸ್ಟ್ ಆಗುವವರೆಗೆ ಜಂಕ್ ಫುಡ್ ಆದರೆ ಸಹ ಚಿಂತಿಲ್ಲ, ಆದರೆ ಸ್ವಲ್ಪ ಅವ್ರು ಖುಷಿಯಲ್ಲಿ ತಿಂತಾರಲ್ಲ ಶಾಲೆಯಲ್ಲಿ. ಸೊ ಹಾಗೆ ಒಂದು ಸ್ವಲ್ಪ ಖುಷಿಯಲ್ಲಿ ಎಂತೆಲ್ಲ ಅವರಿಗೆ ಇಷ್ಟಪಟ್ಟ ಸ್ನ್ಯಾಕ್ಸ್ ಕೊಟ್ಟರೆ ಖುಷಿಗೆ ಶಾಲೆಗೆ ಹೋಗ್ತಾರೆ. ಮತ್ತು ಹೇಳಬೇಕು, ಇವತ್ತು ನಾನು ಟಿಫಿನಲ್ಲಿ ಅದು ಇಟ್ಟಿದ್ದೇನೆ ಇದು ಇಟ್ಟಿದ್ದೇನೆ, ತಿನ್ನು, ನಾನು ಬೇಗ ಬರ್ತೇನೆ ಹೇಳಬೇಕು. ಆಗ ಅವರು ಸಹ ಖುಷಿಯಲ್ಲಿ ಹೋಗ್ತಾರೆ. ಅದಕ್ಕೆ ಡೈರೆಕ್ಟ್ಲಿ LKG ಹಾಕುವ ಬದಲು ಸ್ವಲ್ಪ ಅವರ ನರ್ಸರಿಗೆ ಅಟ್ಲೀಸ್ಟ್ ಒಂದು 5-6 ಮಂತ್ಸ್ ನರ್ಸರಿಗೆ ಹಾಕಿ ಮತ್ತೆ LKGಗೆ ಹಾಕಿದರೆ ಮಕ್ಕಳಿಗೆ ಸಹ ಸ್ವಲ್ಪ ಅಭ್ಯಾಸ ಆಗ್ತದೆ ಶಾಲೆಗೆ ಹೋಗಿ. ಡೈರೆಕ್ಟ್ LKGಗೆ ಹಾಕಿದರೆ ಅವ್ರದ್ದು ಬೊಬ್ಬೆನೂ ಸಹ ಲೌಡ್ ಇರ್ತದೆ. ಸ್ವಲ್ಪ ನರ್ಸರಿಗೆ ಹಾಕಿ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮತ್ತೆ LKGಗೆ ಹಾಕಿದರೆ ಅವರಿಗೆ ಸಹ ಪ್ರಾಕ್ಟೀಸ್ ಆಗ್ತದೆ ಶಾಲೆಗೆ ಹೇಗೆ ಹೋಗುದು ಅಂತೇಳಿ. ಇವಳನ್ನೊಂದು ಎಷ್ಟು ತಿಂಗಳು 10-11 ಮಂತ್ಸ್ ಹೋಗಿದ್ದಾಳೆ ಇವಳು ಯೂರೋ ಕಿಡ್ಸಿಗೆ, ಶಾರ್ಜಾದಲ್ಲಿರುವ ಯೂರೋ ಕಿಡ್ಸಿಗೆ ಹೋಗಿ ಆ ನಂತರ ಆಸ್ಪಾಮ್ಗೆ ಹಾಕಿದ್ದು. ಅದು ಸಹ ಕುಯ್ಯ ಇತ್ತು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಮತ್ತೆ ಓದ್ಲು. ಈಗ ಕೆಲವೊಮ್ಮೆ ಇರ್ತದೆ ನೋಡಿದ್ರಲ್ಲ ಬ್ಯಾಂಡ್, ಆದರೆ ಹೆಚ್ಚಾಗಿ ಖುಷಿಯಲ್ಲಿ ಹೋಗ್ತಾಳೆ. ಇದ್ದಾಳೆ ಸ್ಟೂಡೆಂಟ್. ನಾಳೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಉಂಟು ಶಾಲೆಯಲ್ಲಿ, ಕರೆದಿದ್ದಾರೆ ಎಲ್ಲ ಪೇರೆಂಟ್ಸ್ಗೆ ಬನ್ನಿ ಅಂತೇಳಿ. ಅಪ್ಪ ಕಲ್ತಪ್ಪ ಎಲ್ಲ ಬರ್ತಾರೆ. ನಾಳೆ ಗೊತ್ತಾಗ್ತದೆ ಶಾಲೆಯಲ್ಲಿ ಹೇಗೆ ಅಂತೇಳಿ. ತುಂಬ ನೀಟಾಗಿದೆ ಕಿಯಾ, ವೆರಿ ಗುಡ್. ಹೀಗೆ ಡೈಲಿ ಬರಿಬೇಕಾಯ್ತಾ. ನನ್ನ ಹಾಗೆ ಉರುಂಟಾಗಿದೆ, ವೆರಿ ಗುಡ್. ಮಾಡ್ತಿದ್ದಿ ಯಾರು ಇದು? ನಾನಾ? ಪುಣ್ಯಕ್ಕೊಂದು 4 ಕುದಲ್ ಮೇಲೆ ಹಾಕಿದಳು. ಇದೆಂತ ಒಳ್ಳೆ ಇಡ್ಲಿ ಹೇಗೆ ಉಂಟು? ಕ್ಯಾಟ
ಎಂತನಾ ಕುತ್ತಿಗೆಲ್ಲ ಇಲ್ಲವ ನಂಗೆ. ಎಂತ ಒಂದು ಇದು ನಕ್ಕುರಾಗಿ ಮಾಡ್ತಿದ್ದಿ. ಕಣ್ಣೇನದು ಬಿಜ್ಜಿಯಾಗಿ ಆಗಿದೆ. ಕಾನ್ಸಂಟ್ರೇಷನ್ ನೋಡೋ ಕರೆಕ್ಟ್ ಮಾಡುವಾಗ ಉಂಟು. ಇಷ್ಟು ಆಗಲ್ಲ ಕುತ್ತಿಗೆ. ಇವತ್ತಾಗ್ತದಕ್ಕ? ಶಾರ್ಪ್ ಪ್ಯಾಂಟ್ ಇದೊಂದು ಬಾಕಿ. ಅದೇನು ಬೆಲೂನಾ ಕಾಲಿಗೆ? ಟ್ರಾಸಿ. ಊಟಗೆ ನಮಗೆ ಹರಿವೆ ಸೊಪ್ಪು ಪಲ್ಯ, ಪದಂಗಿ ಸಾರು ಹಾಗೂ ರೈಸ್. ಇದು ನಮ್ಮ ಮೆನ್ಯು. ಅದರ ಪಕ್ಕ ಊಟ ಮಾಡುವ. ಹೊರಟಿದ್ದೇವೆ ಹೊರಗೆ ಹೋಗ್ಲಿಕ್ಕೆ. ಎಂತಾಗಿದೆ? ಒಂದೆಂಥದ ಗಾಯ ಆಗಿದೆ. ಎಲ್ಲಿ ತಾಗಿಸಿದಾಳೆ ಅವಳಿಗೆ ಗೊತ್ತಿಲ್ಲ, ತಾಯಿಯಾಗಿ ಅವಳು. ಇದು ಡ್ರೆಸ್ ಶೀನಲ್ಲಿ ಆರ್ಡರ್ ಮಾಡಿದ್ದು. ಹೇಗೆ ಉಂಟು ಕಮೆಂಟ್ ಮೂಲಕ ಹೇಳಿ. ಹಲೋ 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 ಹಲೋ. ಸ್ವಲ್ಪ ಹೇಳಲಿಕ್ಕಿಲ್ಲ. ಬ್ರೇಕ್ ಡಾನ್ಸ್ ಸ್ಟಾರ್ಟ್. ಮತ್ತೆ ರಾತ್ರಿಗೆ ಬರ್ತಾಳೆ, ಕೈ ಒತ್ತಿ ಕಾಲು ಒತ್ತಿ ಅಂತೀನಿ. ಸಾಕು ಸಾಕು. ಡಾನ್ಸ್ ಕ್ಲಾಸ್ಗೆ ಹಾಕುದು ಒಳ್ಳೆ. ಹೌದಾ? ಎಂತ ಇಲ್ಲ ಎಂತ ಇಲ್ಲ ಎಂತ ಇಲ್ಲ. ಸ್ವಲ್ಪ ಶಾಪಿಂಗ್ ಮಾಡ್ಲಿಕ್ಕೆ ಉಂಟು. ನಂಗೆ ಅಲ್ಲ, ವೀನಕ್ಕ ಹಾಗೂ ಕಿಯಾರನ್ಗೆ ಹಾಗೂ ನಂಗೆ ಸಹ ಒಂದು ಕಡೆಯಲ್ಲಿ ಒಳ್ಳೆ ಟಾಪ್ ಸಿಗ್ತದಂತೇಳಿ ನೋಡಿದೆ ನಾನು. ಸೊ ಹೋಗಿ ತಗೊಳ್ಳುವ. ಮಾಲ್ ಅಲ್ಲ ಇದು. ನೆಕ್ಸ್ಟ್ ಆಪೋಸಿಟ್ ಒಂದು ಶಾಪ್ ಉಂಟು, ನಾನು ಹೋಗಿ ನಿಮಗೆ ತೋರಿಸ್ತೇನೆ. ಅಲ್ಲ, ಗಾಡಿ ಬರ್ತದೆ. ಹಲೋ, ಇದ್ರಲ್ಲಿ ಹೋಗು. ಆಲ್ ದ ಬೆಸ್ಟಾ? ಎಂತ ಎಕ್ಸಾಮ್ ಉಂಟಾ? ಇಲ್ಲಿ ಇಲ್ಲಿ ಇದು ಗಾಡಿ ಓಪನ್ ಮಾಡು. ಧೂಳುಂಟು ಮೆಲ್ಲ. ಅಯ್ಯೋ ಎಂತೆಲ್ಲ ಮಾಡಬೇಡ ಮಾರೈತಿ. ಕಪ್ಪು ಗಾಡಿ ಆದ ಕಾರಣ ಬೇಗ ಧೂಳು ಬೀಳುದು ನೋಡಿ. ಮೇಲೆ ಒಂದು ಲೇಯರೇ ಉಂಟು ಧೂಳು. ಮತ್ತೆ ಈಚೆ ಓಪನ್ ಅಲ್ಲ, ಅದು ಓಪನ್ ಅಲ್ಲ, ಅದರಿಂದಾಗಿ ಬೇಗ ಧೂಳು ಬರುದು. ಇಲ್ಲಿ ಡ್ರಾಯಿಂಗ್ ಮಾಡಿ ಸಹ ಆಯ್ತು ಇವಳು. ಹೋಗುವ. ಪಾರ್ಕಿಂಗ್ ಸಿಕ್ಕಿತ್ತು. ಇದ್ರಾದ್ರೆ ಒಳಗೆ ಸಿಗ್ತದೆ ಪಾರ್ಕಿಂಗ್. ಇವತ್ತು ಫ್ರೈಡೇ ಅಲ್ಲ, ಫುಲ್ ರಶ್. ಮಾಮಗ ಹೋಗುವ. ಶೆಕೆ ಉಂಟಾ? ಚಳಿ ಉಂಟಾ? ಬಾ ಹೋಗುವ. ಇಲ್ಲಾದ್ರೆ ನಮಗೆ ಒಳಗೆ ಪಾರ್ಕಿಂಗ್ ಸಿಗ್ತದೆ ವೀಕ್ ಡೇಸ್ ಬಂದರೆ. ಆದ ಕಾರಣ ಒಳಗೆ ಪಾರ್ಕಿಂಗ್ ಇಲ್ಲ, ಅದಕ್ಕೆ ಹೊರಗೆ ಪಾರ್ಕ್ ಮಾಡಿದ್ದು. ನಡೀಲಿಕ್ಕೆ ಉಂಟು ಸರಿ. ಪಲ್ಟನೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಡೀಲಿಕ್ಕೆ. ಒಂದು ವಾಕ್ ಆಗ್ತದೆ ಸಂಜೆಗೆ, ಬಿಸಿಲಂತೂ ಇಲ್ಲ. ಇದೇ ಅಂಗಡಿ. ಇಲ್ಲೆಲ್ಲ ಒಳ್ಳೆ ಸಲ್ವಾರ್ ಸಹ ಉಂಟು. ನಿಂಗೆ ಸಾರಿ ಬೇಕಾ? ಹೋಗಿ ನೋಡುವ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ ಬಂದದ್ದು. ಆದರೆ ಇವರ ಹತ್ರ ಸೈಜಸ್ ಇಲ್ಲ. ಇವರ ಸೈಜಸ್ ತುಂಬ ಚಿಕ್ಕ ಚಿಕ್ಕ ಸೈಜಸ್. ನನಗೆ ಯೂಶ್ವಲಿ XXL, ಬಟ್ ಇಲ್ಲಿ XXL ಆಗ್ತದೆ. ನಾನು ಎಷ್ಟೋಗೆ ಬಂದಿದ್ದೇವೆ ವೀನಕ್ಕನ ಶಾಪಿಂಗ್ ಮಾಡಲಿಕ್ಕೆ. ಮೆಲ್ಲ ಮೆಲ್ಲ ಓಡಬೇಡ. ಐಸ್ ಕ್ರೀಮ್ ಪಾರ್ಟಿ ಆಗ್ತಾ ಉಂಟು ಹಿಂದೆ. ವೀನಕ್ಕ ಯಾವ ಫ್ಲೇವರ್? ಸ್ಟ್ರಾಬೆರಿ ಫ್ಲೇವರ್. ಕಿಯಾರ ಯಾವುದು ಫ್ಲೇವರ್? ಯಾವ ಫ್ಲೇವರ್? ಮ್ಯಾಂಗೋ ಅಂಡ್ ಚಾಕ್ಲೇಟ್. ಮ್ಯಾಂಗೋ ಅವ್ರು ಹಾಕಿದ್ದು ಸ್ವಲ್ಪ ಮೇಲೆ ಹಾಕಿದ್ದು ಮಗು ಅಂತ ನೋಡಿ ಚಾಕ್ಲೇಟ್ ಫ್ಲೇವರ್ ತಗೊಂಡು. ಭಾರಿ ಒಳ್ಳೆ ಉಂಟು ಐಸ್ ಕ್ರೀಮ್. ಮತ್ತೆ ಇದರಲ್ಲಿ ಪ್ಲಮ್ ಉಂಟು. ಸ್ಟ್ರಾಬೆರಿ ಪ್ಲಮ್ ಅಲ್ಲ, ಸ್ಟ್ರಾಬೆರಿ ಫ್ಲೇವರ್ ಅಲ್ಲಿ ಸ್ಟ್ರಾಬೆರಿ ಇದು ಪೀಸಸ್ ಹಾಕಿದ್ದಾರೆ. ಇಲ್ಲಿ ಒಂದು ಪುಚ್ಚೆ ಇಲ್ಲೇ ಕುತ್ಕೊಳ್ಳುದು. ಕತ್ತಲಗಿನ ಹೆದ್ರಿಕೆ ಆಗುದು. ಕಪ್ಪು ಪುಚ್ಚೆ, ಕಣ್ಣೆ ಕಾಣುದ್ಲ ಮಾರೆ. ಬ್ಲ್ಯಾಕ್ ಕ್ಯಾಟ್. ಹೆಚ್ಚು ಮಾತಾಡಬೇಡ ಮಾರೆ. ಇದು ಬಂದ್ರೆ ನಾನು ಓಡ್ತೇನೆ. ಮತ್ತೆ ಎಂತ ಕೆಲ್ಸಕ್ಕೆ ಹೋದದ್ದು ಅದು ಆಗ್ಲೇ ಅಲ್ಲ. ಅವರಿಗೆ ಅವರ ಸೈಜ್ ಬಟ್ಟೆ ಸಿಗ್ಲಿಲ್ಲ. ಅವರು ಸಿಗ ನಮ್ಮ ಸೈಜ್ಗೆ ಬಂದರೆ ಸಿಗ್ಲಿಲ್ಲ ಅವರಿಗೆ. ಅದರಿಂದಾಗಿ ಬೇಡ ಮಾರೈತಿ, ಕರಿಬೇಡ ಅದನ್ನು. ಅದಕ್ಕೆ ಮಿನಿಸೂರಾಗಿ ನನ್ನ ಮೇಲೆ ಆಗಿದ್ರೆ ಕಷ್ಟ ಉಂಟು. ಇವತ್ತು ವೀಕೆಂಡ್. ಸುಕುಮಾರಿ ಬಂದಾಳೆ ಬ್ರಷಿಂಗ್ ಮಾಡಲಿಕ್ಕೆ. ಆಗ್ತಾ ಉಂಟು. ಈ ಟೈಮರ್ ಯೂಸ್ ಆಗ್ತದೆ, ಇಲ್ಲಾಂದ್ರೆ ಬೇಗ ಬ್ರಷ್ ಮಾಡಿ ಓಡಿ ಬರ್ತಾಳೆ. ಸೊ ಇದು ಎಲ್ಲ ಕೆಳಗೆ ಬರೋವರೆಗೆ ಬ್ರಷ್ ಮಾಡಿಕೊಂಡೇ ಇರಬೇಕು. ಪುನಃ ಮಾಡ್ತೀಯಾ? ಇದು 2 ನಿಮಿಷದ ಟೈಮರ್ ಸಾಕು ಮಾರೈತಿ. ಇದ್ದ ಅಲ್ಲಿವರೆಗೆ ಬರ್ಬೋದು.
ಇದು ನೋಡಿ, ಮುಂಚೆ ಇವಳು ಇದು ಯೂಸ್ ಮಾಡ್ತಿದ್ದು ಕಾಲ್ಗೇಟ್ ಅಂತೇಳಿ. ಇದು ಸಹ ಒಳ್ಳೆ ಉಂಟು, ಬಟ್ ಇದಕ್ಕಿಂತ ಒಳ್ಳೆ ಇನ್ನೊಂದು ಉಂಟು. ಇದು ಆಯ್ತಾ, ಇದು ನಂಬರ್ 1 ಟೂತ್ ಪೇಸ್ಟ್. ಇದು ಎಲ್ಲಿ ಸಹ ಅಡ್ವರ್ಟೈಸ್ಮೆಂಟ್ ಇಲ್ಲ. ಈಗ ಕಾಲ್ಗೇಟ್ದೆಲ್ಲ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಉಂಟಲ್ಲ, ಇದರದ್ದು ಅಡ್ವರ್ಟೈಸ್ಮೆಂಟ್ ಇಲ್ಲ ಎಲ್ಲಿ ಸಹ. ಆದರೆ ಭಾರಿ ಒಳ್ಳೆ ಉಂಟು ಟೂತ್ ಪೇಸ್ಟ್. ಅಲ್ಲಿಗೆ ಹೇಳಿದ ಟೂತ್ ಪೇಸ್ಟ್ ಮಕ್ಕಳಿಗೆ ಆಯ್ತಾ, ಇದು ಮಕ್ಕಳಿಗೆ. ಹೀಗೆ ಶಾಲೆಯಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇವತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ಗೆ ಹೋಗುದು. ಲಂಗ ಮೇಲೆ ಮಾಡ ಬ್ರೇಕ್ ಡಾನ್ಸೇ ಮುಗಿಯೋದಿಲ್ಲ ನಮ್ಮದು. ಡಾನ್ಸ್ ಮಾಡಿಕೊಂಡು ಅಲ್ಲಿ ಲಿಫ್ಟ್ ಬಂತ ನೋಡು, ಹೋಗು. ನಿತ್ರಾಣ ಡಾನ್ಸ್ ಅದು, ನಿತ್ರಾಣ. ಕುತ್ಕೊಳ್ಳಿ. ನನ್ನ ಹತ್ರ ಉಂಟೇನಾ? ನನ್ನ ಬ್ಯಾಗಿಂದ ತೆಗ್ದಿರಾ? ಆಗದಿದೆ ಗಾಡಿಯಲ್ಲಿ ಹೋಗು. ಗೊತ್ತಾಗ್ತದೆ ಯಾರ ಕ್ಲಾಸಲ್ಲಿ ಹೇಗಿದ್ದಾಳೆ, ಕುತ್ಕೊಳಿಸ್ತಾಳ ಎಲ್ಲರನ್ಸ ಅಂತ ಇವತ್ತು ಗೊತ್ತಾಗ್ತದೆ. ಇಲ್ಲಿ ಸಿಕ್ಕಿತ್ತು ಪಾತ್ ಫೈಂಡರ್ದು. ಈಗ ಟ್ರಾನ್ಸ್ಫರ್ ಎಲ್ಲ ಪ್ಯಾಸೆಂಜರ್ಸ್ ಈ ಬಸ್ಸಿಂದ ಆ ಬಸ್ಸಿಗೆ ಹೋಗಿ. ಉರ್ವ ಹತ್ತಿ ನೋಡ, ಅಲ್ಲಿ ಯಾರಲ್ಲಿ ಹಿಂದೆ ಮಂಗವ. ಟೀಚರ್ಗೆ ಹೇಳ್ತೇನೆ ನಾನು, ತಂದೆ ತಾಯಿಯನ್ನು ಮಂಗ ಕರೀತಾರೆ ಅಂತೇಳಿ. ಬಾರ ಓ ಸ್ಟೂಡೆಂಟ್, ಹತ್ತು. ದೇವರೇ ಸ್ವಾಮಿ, ಈ ಪ್ರಾಯವ ಮಗ ನಿಂಗೆ ಈ ಡೈಲಾಗ್ ಹೇಳುದು. ಇಡ್ಲಿ ವಡ ತಗೊಂಡೆ, ಇವರು ಡಿಪ್ ವಡ, ಇವಳು ಆ್ಯಸ್ ಯೂಶುವಲ್ ಪೂರಿ ಬಾಜಿ. ಇವರದು ಸೆಟ್ ದೋಸೆ ಇನ್ನೂ ಬರಬೇಕು. ಅದು ಬಂತು ಸೆಟ್ ದೋಸೆ. ನನಗೆ ಸಾಂಬಾರು ಬೇಕೇನ, ಸಾಂಬಾರು. ಚಿಯರ್ಸ್. ಊರುದು ಮ್ಯಾಂಗೋ ಬೈಟ್ ನೋಡಿ, ಮ್ಯಾಂಗೋ ಬೈಟ್ಸ್ ಉಂಟು, ಮಂಚು ಸಹ ಉಂಟು. ಊರುದು ಚಾಕ್ಲೇಟ್ಸ್, ಬೂಮರ್ಸ್ ಉಂಟು, ಬೂಮರ್. ಬ್ರೇಕ್ಫಾಸ್ಟ್ ಆಯಿತು. ಈಗ ಶಾಲೆ ಕಡೆ ಹೋಗ್ತಾ ಇದ್ದೇವೆ. 11:03 ಆಗ್ತಾ ಬಂತು. 11:20 to 11:30 KRN ಅಪಾಯಿಂಟ್ಮೆಂಟ್. ಟೀಚರ್ದು ಕಂಪ್ಲೇಂಟ್ ಬಂದರೆ ಇವತ್ತು ಡಾಡಾ ಟ್ಯಾಲೆಂಟ್ ತೋರಿಸ್ತಾರೆ ಅವ್ರದ್ದು. ಬಿವೇರ್ ಆಫ್ ಡಾಡಾ. ಇವತ್ತು ಬಿವೇರ್ ಆಫ್ ಡಾಡಾ. ಇವತ್ತು ಎಲ್ಲರಿಗೆ ಸಹ ಗ್ರೇಡ್ LKG ಇಂದ 12th ಸ್ಟ್ಯಾಂಡರ್ಡ್ ಅವರಿಗೆ ಎಲ್ಲರಿಗೆ ಸಹ ಇವತ್ತು ಸಾಮೂಹಿಕ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್. ಇವತ್ತು ಎಲ್ಲ ಮನೆ ವೀಕೆಂಡ್ ಅಲ್ಲ, ತಂದೆ ತಾಯಿಗೆ ಒಳ್ಳೆ ಟೈಮ್ ಸಿಗ್ತದೆ ಬೈಲಿಕ್ಕೆ. ಸಾಟರ್ಡೆ ಸಂಡೇ 2 ದಿನ ಉಂಟು. ಸರಿ ಮಕ್ಕಳನ್ನು ರುಬ್ಬೋದು ಅಂತೇಳಿ ಸಾಟರ್ಡೆಗೆ ಇಟ್ಟಿದ್ದಾರೆ ಮೀಟಿಂಗ್. ನೋಡ್ತಾ ಉಂಟು ಕಸ್ಟಮರ್. ಡ್ಯಾಡಿ ಸುಮ್ಮನೆ ಹೇಳುದು, ಬಿಲ್ಡಪ್ ಕೊಡುದು ಖಾಲಿ. ಹೊಡಿತಾನೆ ಎಂತ ಹೊಡಿಯುದಿಲ್ಲ, ಅದ್ರಲ್ಲಿ ನಾನು ಹೇಳುದಿಲ್ಲ, ಹೊಡೆದೇ ತೋರಿಸು. ಅದು ಹಿಡಿಬೇಕು. ಅದು ನಾನೀಗ ಇದು ಸ್ಕಲ್ಪ್ಟರ್, ಕರೆಕ್ಟ್, ಶಿಲ್ಪಿ. ಈಗ ನಿನ್ನನ್ನು ಶೇಪ್ ಮಾಡಿದ್ದು ಬಂತು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೇ ಅಂತೇಳಿ ಉಂಟಲ್ಲ ಹಾಗೆ. ಈಗ ಸರಿ ನನ್ನ ಟೈಮ್ ಬಗ್ಗಿಸಲಿಕ್ಕೆ. ದೊಡ್ಡಾದ ಮೇಲೆ ಆಗುದಿಲ್ಲ. ಬರೆಯೋದಿಲ್ಲದ್ರೆ ಅಂತ ನಿಂಗೆ ಕ್ಲಾಪ್ ಸನ್ಮಾನ ಮಾಡ್ಬೇಕಾ ನಾನು? ಬರೆಯೋದಿಲ್ಲದ್ರೆ ಕಿವಿ ಹಿಡಿಬೇಕು, ಸಿಂಪಲ್. ಇಲ್ಲೆಲ್ಲ ಮೈದಾನಲ್ಲಿ ಆಡುದಲ್ಲ, ಇಲ್ಲೆಲ್ಲ ಹೀಗೆ ನೆಟ್ ಮಾಡಿಡ್ತಾರೆ, ಒಳಗೆ ಆಡ್ಬೋದು. ಟರ್ಫ್ ಹೇಳೋದು. ಅದರಲ್ಲಿ ಫುಟ್ಬಾಲ್, ವಾಲಿಬಾಲ್, ಕ್ರಿಕೆಟ್, ಕಬಡ್ಡಿಯ ಸುಮ್ಮನೆ ಬಿಟ್ರು ಕಬಡ್ಡಿ ಅಂತೆ ಎಂತ ಹೇಳ್ತಾರೆ. ಕಬಡ್ಡಿ ನೀವು ಆಡ್ಬೇಕಲ್ಲಿ. ನೀನೊಂದು ಬಂತು ಕ್ಯಾರನ ಶಾಲೆ. ಇದೆಲ್ಲ ಸ್ಕೂಲ್ ಏರಿಯಾವೇ. ಇಲ್ಲಿ ತುಂಬಾ ಶಾಲೆಗಳು ಉಂಟು. ಇದೊಂದು ಶಾಲೆ. ಇದರ ನೆಕ್ಸ್ಟ್ ಬರುದು ಆಸ್ಪ್ಯಾಮ್. ಇವತ್ತು ಗಾಡಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇರ್ಲಿಕ್ಕಿಲ್ಲ. ಇಲ್ಲದ್ರೆ ಸಹ ನಾನು ಅಪ್ಪಲಿ ಕೊಡ್ತಿರ್ತೇನೆ ಬೆಳಿಗ್ಗೆ ಇವಳನ್ನು ಬಿಡುವಾಗ. ಒಳಗೆ ಹೋಗ್ಬೋದೇ ನಾನು? ಅಲ್ಲಿ ನೋಡಿ ಗಾಡಿ ಪಾರ್ಕಿಂಗ್ಗೆ ಬಿಟ್ಟಿದ್ದಾರೆ ಇವತ್ತು. ನೋಡಿ ಒಳಗೆ ಹೋಗಿ ನಾವು ಅಲ್ಲಿ ಪಾರ್ಕ್ ಮಾಡೋ. ಇಲ್ಲಿ ಡೌಟ್ ಸಿಗುದು ಪಾರ್ಕಿಂಗ್. ನೋಡಿ ಇವತ್ತು ಬಿಟ್ಟಿದ್ದಾರೆ. ಇಲ್ಲದ್ರೆ ಇಲ್ಲಿಂದ ಖಾಲಿ ಬಸ್ನವ್ರಿಗೆ ದಾರಿ.
ಇಲ್ಲ ಹೋಗುವ, ನಾವು ಇಲ್ಲಿ ಪಾರ್ಕ್ ಮಾಡುವ. ಬಿಟ್ಟಿರುವವರು ಸುಮ್ಮನೆ ಪೊಕ್ಕಡೆ ಬಿಡ್ಲಿಕ್ಕೆಲ್ಲ ಹೀಗೆ. ಅದ್ರ ನೆಕ್ಸ್ಟ್ ಹಾಕಿ. ಇವತ್ತಂತೂ ಬಸ್ ಇಲ್ಲ. ಸ್ಟೂಡೆಂಟ್ ಮತ್ತು ಅಮ್ಮೆಯರು ಹೋಗ್ತಾ ಇದ್ದಾರೆ ಶಾಲೆಗೆ. ಇದು ಕಿಯಾರನ ಶಾಲೆ. ಒಳ್ಳೆ ಸುಡು ಬಿಸಿಲು ಟೈಮಿಂಗ್ ಕೊಟ್ಟಿದ್ದಾರೆ ಅವಳಿಗೆ, 11:20 to 11:30. ಹೊರಗಿಂದಲೇ ಹೋಗುವ ನಾವು, ಇಲ್ಲದ್ರೆ ಹೊರಗಿಂದ ನಾವು ಹೋಗುದು ಇವಳನ್ನು ಪಿಕಪ್ ಮಾಡಲಿಕ್ಕೆ. ಇದು ಸ್ಟಾಫ್ನವರ ಪಾರ್ಕಿಂಗ್. ಹೌದಾ, ಹೋಗುವ. ಕಿಯಾರನ ಮೀಟಿಂಗ್ ಆಯಿತು. ಟೀಚರ್ ಎಂತ ಹೇಳಿದರು ಹೇಳ್ತಾನೆ. ಮೀಟಿಂಗ್ ಆಯಿತು, ಟೀಚರ್ ಹೇಳಿದರು ಕಿಯಾರ ತುಂಬ ಅಂದರೆ ತುಂಬ ಕೇರಿಂಗ್. ಟೀಚರ್ಗೆ ಅರ್ಧ ಗಂಟೆಗೊಮ್ಮೆ ನೀರು ಕೊಡ್ತಾಳೆ, ತುಂಬ ಕೇರಿಂಗ್. ತುಂಬ ಖುಷಿ ಆಯಿತು ಕೇಳಿ, ತುಂಬ ಕೇರಿಂಗ್ ಅಂತ ಹೇಳಿದರು ಕಿಯಾರ. ಮತ್ತು ಕಲಿಯೋದ್ರಲ್ಲಿ ಸಹ ಹುಷಾರಿದ್ದಾರೆ. ಖಾಲಿ ಟೀಚರ್ ಹೇಳ್ತಾ ಇರಬೇಕು ಬರೀಲಿಕ್ಕೆ. ಅದು ಮನೆಯಲ್ಲಿ ಸಹ ಹಾಗೆ, ನಾನು ಕೂತ್ಕೊಳ್ಳೋದಿಲ್ಲದೆ ಬರೆಯೋದೇ ಅಲ್ಲ ಅವಳು. ಸೊ ಅದೊಂದು ಪ್ರಾಕ್ಟೀಸ್ ಆಗಬೇಕು, ಅದು ಚೇಂಜಸ್ ಮಾಡಬೇಕು ಅವಳು. ಬಾಕಿ ಎಲ್ಲದರಲ್ಲಿ ಹುಷಾರಿದ್ದಾಳೆ, ತುಂಬ ಕೇರಿಂಗ್, ಮತ್ತು ಹೇಳಿದಾಗೆ ಕೇಳ್ತಾಳೆ ಅಂತ ಹೇಳಿದ್ದು. ತುಂಬ ಖುಷಿ ಆಯಿತು ಕೇಳಿ. ಪೇರೆಂಟ್ಸಿಗೆ ಅಷ್ಟೇ ಬೇಕಿರೋದಲ್ಲ. ಗುಡ್ ಮಗ, ಕೀಪ್ ಇಟ್ ಅಪ್. ವೆಲ್ಕಮ್. ಈಗ ಸೀದಾ ಮನೆಗೆ. ಅತ್ತಿಗೆ ಹೇಳುದಾ? ಈಗ ಇನ್ನೂ ಸೀದಾ ಮನೆಗೆ. ಆಯಿತು ಮೀಟಿಂಗ್. ಹೀಗೆಯಾ? ನಿನ್ನ ಅತ್ತೆ ಎಲ್ಲರಿಗೂ ಗೊತ್ತುಂಟು ಮಗ. ಶಿ ಇಸ್ ನಾಟ್ ಯುವರ್ ಡಾಟರ್, ಶಿ ಇಸ್ ಯುವರ್ ಅತ್ತೆ. ಯಾರಿಗೆ ಸಜ್ಜಿಗೆ ಐಸ್ ಕ್ರೀಮ್? ನಿಂಗೆ? ನಂಗೆ ಬೇಡ. ನಮಗೆ ಬೇಕು, ಅದು ಒಳ್ಳೆ ಟೇಸ್ಟ್ ಆಗ್ತದೆ. ನಂಗೆ ಎಂತಕ್ಕೆ ಸಜ್ಜಿಗೆ ಐಸ್ ಕ್ರೀಮ್ ಅಂತ. ಸಜ್ಜಿಗೆ ಐಸ್ ಕ್ರೀಮ್ ಎಲ್ಲ ಚಾಕ್ಲೇಟ್ ಕ್ರೀಮ್ ಆಗ್ತದೆ. ಸೂಪರ್. ಅದು ನೀನು ತಿನ್ನು. ಇಲ್ಲ, ಅತ್ತೆಗೆ ಹಾಕಿ ನೀನು ತಿನ್ನು. ನಿಂಗೆ ಸೂಪರ್ ಆಗುದು. ನೀನೇ ಐಡಿಯಾ ಮಾಡಿ, ಇನೋವೇಟ್ ನೀನೇ ಮಾಡಿದಲ್ಲ ಸಜ್ಜಿಗೆ ಐಸ್ ಕ್ರೀಮ್. ನೀನೇ ತಿನ್ಬೇಕು. ಇವತ್ತು ನಿಂಗೆ ಈಗ ಮಾಡಿ ಕೊಡ್ತೇನೆ ಮನೆಗೆ. ನಿಂಗೆ ಮಧ್ಯಾಹ್ನ ಊಟಕ್ಕೆ ಸಜ್ಜಿಗೆ ಐಸ್ ಕ್ರೀಮ್. ಅಪ್ಪಗೆ ವಿಡಿಯೋ ಬಂದ ಕೂಡಲೇ ಸ್ಟಾಪ್ ಮಾಡ್ತಾರೆ. ನಾನು ಎಡಿಟಿಂಗ್ ಮಾಡುವಾಗ ಆಡ್ತಿದ್ರು, ವಿಡಿಯೋ ಬಂದ ಕೂಡಲೇ ಸ್ಟಾಪ್. ನಾನು ಹೇಗೆ ಅನಿಸ್ತಾ ಉಂಟು ಮಗಳದು ಶಾಲೆಗೆ ಹೋಗಿ? ಕಂಪ್ಲೇಂಟ್ ಬಟ್ಟಿ ಇರ್ಬೋದು ಇವಳಿಗೆ. ಮತ್ತೆ ಮನೆಯಲ್ಲಿ ಎಂತ ಬೇಡ ಮಗ ಡ್ಯಾನ್ಸಿಗೆ. ನಮ್ಗೆ ಮನೆಯಲ್ಲಿ ಡಾನ್ಸ್ ಮಾಡಿಕೊಂಡೇ ಇರ್ತಾಳೆ. ಸೊ ಅದೇ ನಮಗೆ ಹೆದರಿಕೆ ಇತ್ತು, ಮನೆಯಲ್ಲಿ ಶಾಲೆಯಲ್ಲಿ ಸಹ ಡಾನ್ಸ್ ಮಾಡಿಕೊಂಡೇ ಇರ್ತಾಳೆ ಅಂತೇಳಿ. ಯಾರ ಮ್ಯೂಸಿಕ್ ಇಲ್ಲ ಡ್ಯಾನ್ಸ್ ಮಾಡು ಮಗ, ತೋರಿಸಿ ಟ್ಯಾಲೆಂಟ್. ಅದು ಬಾಯಲ್ಲಿ ಮ್ಯೂಸಿಕ್ ಮಾಡ್ತಾ ಮ್ಯೂಸಿಕ್ ಇಲ್ಲದ ಡಾನ್ಸ್ ಇದು, ಮಿತ್ರಣ್ಣ ಡಾನ್ಸ್. ಅಲ್ಲಿ ಟಿವಿಯಲ್ಲಿ ಕಾಣ್ಬೇಕಲ್ಲ. ನಾನು ಹೇಗೆ ಹೇಳಿ, ಸೂಪರ್ ಆಗಿ ಶಾಲೆ ಟೀಚರ್ ಅನ್ನು ಸಿಕ್ಕಿ ಹೇಗೆ ಆಯ್ತು? ಖುಷಿ ಆಯ್ತಾ? ಇನ್ನೆಂತ ಎಲ್ಲ ಮಗ ಎಂತ ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮ ಹೀಗೆ ಮಗಳಿಗೆ? ಹೀಗೆ ಆಯ್ತಾ? ಆಯ್ತಾ ಮಗ, ಹೀಗೆ ಇರ್ಬೇಕು ನೀನು. ಆಯ್ತಾ? ನಮ್ಗೆ ಅಲ್ಲ, ನಮ್ಗೆ ಹೆದರಿಕೆ ಇತ್ತು. ಟಾಕಿಟಿವ್ ಮತ್ತೆ ಆಚೆ ಈಚೆ ನಪ್ಪೆಲಿಕೊಂಡಿರ್ತಾಳೆ, ಇಡೀ ದಿನ ಡಾನ್ಸ್ ಮಾಡ್ತಾಳೆ ಅಂತ ಹೇಳ್ತಾರಂತೇಳಿ. ಬಟ್ ಶಾಲೆಯಲ್ಲಿ ಡಿಸಿಪ್ಲಿನ್ ಇದ್ದಾರೆ. ಗುಡ್ ಮಗ, ಕೀಪ್ ಇಟ್ ಅಪ್. ಓಕೆ, ಜಂಪ್ ಯಾಕೆ ಮಾಡುದನ? ಈ ವ್ಲಾಗ್ ಅನ್ನು ಎಂಡ್ ಮಾಡುವ ಮುಂಚೆ ಒಂದು ಬರ್ಡೇ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. 19th ಆಶೀಶ್ನ ಬರ್ಡೇ. ಹ್ಯಾಪಿ ಬರ್ಡೇ ಆಶೀಶ್. ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆಗಿ ಮನಸ್ಸಾದ್ರೆ ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಹೈಪ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟೊಂದಿಗೆ ಟೇಕ್ ಕೇರ್, ಬೈ.